ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಿಂಗರ್ ಹಿಮೇಶ್ ರೇಶಮಿಯಾ ಅವರ ಮೇಲಿರುವ ಆರೋಪ. ಇವರು ಯಾವಾಗಲೂ ಅವಸರದಲ್ಲಿರ್ತಾರೆ. ಹಿಮೇಶ್, ನಾನು ಕೇಳ್ಪಟ್ಟೆ ಬಾಲ್ಯದಿಂದ ಕೂಡ ಮನೆಯವರು ನಿಮ್ಮನ್ನ ಓದೋದಕ್ಕೆ ಬರೆಯೋದಕ್ಕೆ ಅಂತ ಸ್ಕೂಲಿಗೆ ಕಳಿಸ್ತಿದ್ರು. ಆದ್ರೆ ನೀವು ಮ್ಯೂಸಿಕ್ ಕಡೆ ಹೋಗ್ಬೇಕು ಅನ್ಕೊಂಡ್ರೆ ಬಹಳ ಅವಸರ ಇತ್ತು ನಿಮ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ. ಆ್ಯಕ್ಚುಲಿ ನನಗೆ ತುಂಬಾನೇ ಸ್ಟ್ರೆಸ್ ಆಗ್ತಿದೆ ಇಲ್ಲಿ ಇವತ್ತು. ಫ್ಯಾಮಿಲಿ ಮುಂದೆ ಕೂಡ ಇಷ್ಟೊಂದು ಸ್ಟ್ರೆಸ್ ಇರೋದಿಲ್ಲ, ಅಷ್ಟು ನಿಮ್ಮ ಮುಂದೆ ಸ್ಟ್ರೆಸ್ಡ್ ಆಗಿದ್ದೀನಿ ಇವತ್ತು. ಮತ್ತೆ ನಾನು ನಿಮ್ಮ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಪ್ರಶ್ನೆ ಮತ್ತೆ ಕೇಳ. 13 ವರ್ಷದ ವಯಸ್ಸು ಹಿಮೇಶ್, ಆಟ ಆಡೋದಕ್ಕೆ ತಿನ್ನೋದಕ್ಕೆ ಸೀಮಿತವಾಗಿರುತ್ತೆ. ಆದ್ರೆ ನೀವು ಆ ವಯಸ್ಸಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದ್ರಂತೆ. ನಿಜ ಏನಂದ್ರೆ ನಾನೇನಾದರೂ ಮಾಡಬೇಕು ಅಂದ್ಕೊಂಡಿದ್ದೆ ಮ್ಯೂಸಿಕ್ನಲ್ಲಿ. ನನ್ನ ಡ್ಯಾಡಿ ತುಂಬಾ ಪುಷ್ ಮಾಡಿದ್ರು ನನ್ನನ್ನು ಅದಕ್ಕೆ. ಆದರೆ ಜೊತೆಗೆ ಇನ್ನೊಂದು ಎಮೋಷನಲ್ ಕಾರಣ ಕೂಡ ಇತ್ತು. ಏನಂದರೆ ಐ ಲಾಸ್ಟ್ ಮೈ ಬ್ರದರ್ ಅಟ್ ದ ಏಜ್ ಆಫ್ 12 ವೆನ್ ಐ ವಾಸ್ 12. ಸೊ ನನಗೆ ಬೇರೆ ರೀತಿಯ ಜವಾಬ್ದಾರಿ ಕೂಡ ಇತ್ತು. ಮತ್ತು ಯಾರೂ ಮಾಡೋಕ್ಕಾಗದೇ ಇರೋವಂಥದ್ದನ್ನು ಮಾಡಬೇಕಿತ್ತು ನಾನು. ಸರಿ ಅಂತ ಹೊರಟೆ. ಭಗವಂತ ದಾರಿ ತೋರಿಸ್ದ. 16ನೇ ವಯಸ್ಸಿನಲ್ಲಿ ದಿನ ಹಾಡುಗಳನ್ನ ಮಾಡ್ತಾ ಇದ್ರಿ. ದಿನ ಜೀವನದಲ್ಲಿ ಬೇಗ ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ರಿ. ಯಾರು ನಿಮಗೆ ಹೇಳಿಲ್ವಾ, ಬಾಬೂಜಿ ಜರಾ ಧೀರೆ ಚಲೋ? ಹೇಳಿದ್ರು, ತುಂಬ ಜನ ಹೇಳಿದ್ರು, ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅದು ಅಷ್ಟೊಂದು ಸುಲಭವಾಗಿರೋದಿಲ್ಲ ಅಂತ. ಆದರೆ ನನ್ನಲ್ಲಿ ಒಂದು ಬೇರೆ ರೀತಿಯ ಆಲೋಚನೆ ಇತ್ತು. ಚಿಕ್ಕ ಫಿಲಮಿಂದ ಶುರು ಮಾಡೋದು ಬೇಡ ಅಂತ. ಒಂದು ವೇಳೆ ಒಂದೊಳ್ಳೆ ದೊಡ್ಡ ಫಿಲಮಿಂದ ಶುರು ಮಾಡಿದ್ರೆ ಆ ಮೊದಲನೇ ಹಾಡು, ಅದರಲ್ಲಿ ಒಂದು ಹಾಡಿದ್ರೂ ಸರಿ, ಆ ಒಂದು ಹಾಡು ಹೇಗಿರಬೇಕು ಅಂದರೆ ಅದು ನನ್ನ ಡ್ಯಾಡಿಗೆ ಕಂಪೋಸಿಷನ್ ಲೆವೆಲ್ನಲ್ಲಿ ಸ್ಯಾಟಿಸ್ಫೈ ಮಾಡಬೇಕು. ಮತ್ತು ಬಿಕಾಸ್ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ನಾನು ಏನು ಅಂದ್ಕೊಂಡೆ ಅಂದರೆ, ಹಿಟ್ ಕಮರ್ಷಿಯಲ್ ಸೆನ್ಸ್ ನನ್ನೊಳಗೆ ಇದೆ, ಆದರೆ ಕಾಂಪೋಸಿಷನ್ ಲೆವೆಲ್ನಲ್ಲಿ ಅವ್ರು ಇದನ್ನ ಹೇಳಿಲ್ಲ ಅಂದರೆ ಮಗನ ಇದು ಚೆನ್ನಾಗಿದೆ ಅಂತ ಅದನ್ನ ನಾನು ಮಾಡೋದಿಲ್ಲ. ಆ ಎಲ್ಲ ವಿಷಯಗಳು ಆ ಹಾಡ್ನಲ್ಲಿ, ಕಮರ್ಷಿಯಲಿಸಮ್, ರಾಗದ ಬೇಸ್ ಸಾಂಗ್, ಸರಿಯಾದ ಲಯದಲ್ಲಿ ಮೆಲೋಡಿ, ಈ ಎಲ್ಲ ವಿಷಯಗಳು ಇದ್ರೆ ಮಾತ್ರ ಮಾಡಬೇಕು ಅಂತ. ಅದು ಪ್ಯಾರ್ ಕಿಯಾ ತೋ ಡರ್ನಾ ಕಿಯಾಗೆ ಯಾವಾಗ ನನಗೆ ಆಫರ್ ಮಾಡಿದ್ರು, ನಾನು ಅವ್ರಿಗೆ 1 ನಿಮಿಷದಲ್ಲಿ ಹಾಡು ಮಾಡಿ ಕೇಳಿಸ್ದೆ. ಅವ್ರು ಹೇಳಿದ್ರು ಫ್ಯಾಂಟಾಸ್ಟಿಕ್ ಅಂತ. ನೆಕ್ಸ್ಟ್ ಡೇ ಆ ಹಾಡು ರೆಕಾರ್ಡ್ ಆಯಿತು, ಮತ್ತೆ ತುಂಬಾನೇ ಬೇಗ ಆಯಿತು. ಹೀಗಾಯ್ತು ಅಷ್ಟೇ. ನಿಮ್ಮ ತಂದೆಯವರು ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮತ್ತೆ ನೀವು ಇಲ್ಲಿ ಕೂರೋದಕ್ಕೂ ಮೊದಲು ಅವರ ಪಾದಗಳನ್ನ ಮುಟ್ಟಿದ್ರಿ. ನಾನು ಅವ್ರನ್ನ ಕೇಳಬೇಕು, ನೀವು ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ. ಆಸ್ ಅನ್ ಎವಿಡೆನ್ಸ್ ನಾನು ಅವ್ರನ್ನ ಹಾಜರುಪಡಿಸೋದಕ್ಕೆ ಇಷ್ಟಪಡ್ತೇನೆ ಅದಾಲತ್ತಲ್ಲಿ. ನಿಮ್ಮ ಬಗ್ಗೆ 2 ವಿಚಾರಗಳನ್ನ ಹೇಳಿದ್ದಾರೆ. ಏನು ಅಂತಂದ್ರೆ, ನೀವು ಬಾಲ್ಯದಿಂದಲೂ ಇವರನ್ನ ಪುಷ್ ಮಾಡ್ತಾ ಇದ್ರಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ ಅಂತ. ಹೌದು, ಅವನಿಗೆ 6 ವರ್ಷ ಇದ್ದಾಗ ನಾನೇ ಒಂದು ಕಂಪೋಸ್ ಮಾಡಿದ್ದೆ. ಇವನಿಗೆ ಹೇಳಿದ್ದೆ, ಮಗನೇ ಇದನ್ನ ಹಾಡು ಅಂತ. ಆಗ ಇವನು ಯಾವ ರೀತಿ ಹಾಡ್ದ ಅಂದ್ರೆ, ನಾನೇನ್ ಕಂಪೋಸ್ ಮಾಡಿದ್ದೆ ಅದಕ್ಕಿಂತ ಹೆಚ್ಚು ಪಟ್ಟು, ಅಂದ್ರೆ 10 ಪಟ್ಟು ಅವನ ಚೇಷ್ಟೆಗಳು ಇತ್ಯಾದಿ ಎಲ್ಲ ಸೇರಿಸಿ ಒಂದು ಕಮರ್ಷಿಯಲ್ ಆಂಗಲ್ನ ಅವನು ಅದ್ರೊಳಗೆ ಫಿಟ್ ಮಾಡಿದ್ದ. ಅಂಡ್ ನನಗೆ ಹೇಳ್ದ, ಡ್ಯಾಡಿ ನಾನೀಗ ಏನ್ ಮಾಡ್ದೆ ಇದನ್ನ. ಮತ್ತದೇ ಹಾಡನ್ನ ಅವನು ನನಗೆ ಬೇರೆ ರೀತಿಲಿ ಕೇಳಿಸ್ದ. ಆಗ ನನಗನ್ನಿಸ್ತು, ಈ ಹುಡುಗನಲ್ಲಿ ಸಾಮರ್ಥ್ಯ ಇದೆ ಅಂತ, ತುಂಬಾ ಒಳ್ಳೆ ಸಂಗೀತಗಾರ ಆಗ್ತಾನೆ ಅಂತ ಅನಿಸ್ತು. ಈಗ ನಿಮ್ಗೆ ಅನ್ಸತ್ತಾ, ಸಾಮಾನ್ಯವಾಗಿ ಇವರು ಟ್ಯೂನ್ಗಳನ್ನ ಮಾಡ್ತಾರಲ್ಲ, ಅವುಗಳಲ್ಲಿ ಆ ರೀತಿಯ ಶಕ್ತಿ ಇದ್ಯಾ? ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮ ಮಗನಿಂದ? ಹೌದು, ನನ್ನ ನನ್ಸಾಗಿದೆ. ಅವನಲ್ಲಿ ಏನ್ ವಿಷಯ ಇದೆಯಲ್ಲ, ಅದು ಬಹುಶಃ ಅದೇನೇ ಆಗಿದ್ರೂ ಅದು ಭಗವಂತನ ಕೃಪೆಯಾಗಿದೆ. ಜೊತೆಗೆ ನಾನೇನ್ ಕಲ್ಸಿದ್ದೀನಿ ಅದಕ್ಕಿಂತ ಹೆಚ್ಚು ಉನ್ನತಿ. ಹೇಗೆ ಮಗ ಅಪ್ಪನನ್ನ ಮೀರಿಸ್ತಾನೆ ಅಂತಾರಲ್ಲ, ಹಾಗೇನೆ. ಬಹಳಷ್ಟು ಜನರಿಗೆ ಇಲ್ಲಿ ಕೂತಿರೋರಿಗೆ ಗೊತ್ತಿರೋದಿಲ್ಲ ಏನು ಅಂತಂದ್ರೆ, ನೀವು ಕೂಡ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ರಿ. ನೀವು ಸಿಂಥಸೈಸರ್ ಹೇಗೆ ನುಡಿಸ್ತಾ ಇದ್ರಿ ಅಂದ್ರೆ ಬಹುಶಃ ಮುಂಬೈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಯಾರೂ ಹಾಗೆ ನುಡಿಸ್ತಾ ಇರ್ಲಿಲ್ಲ. ನೀವೇ ಇಂಟ್ರೊಡ್ಯೂಸ್ ಮಾಡಿದ್ರಿ ಆ ಟ್ರೆಂಡ್. ಹೌದು, ನಾನು ಎಲೆಕ್ಟ್ರಾನಿಕ್ ಕೀಬೋರ್ಡ್ ಇನ್ಸ್ಟ್ರೂಮೆಂಟ್ನ ಫಿಲ್ಮ್ ಇಂಡಸ್ಟ್ರಿಗೆ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ನಾನ್ ನಿಮ್ಮನ್ನ ಆಹ್ವಾನ ಮಾಡ್ಬೋದಾ? ನೀವು ಕೀಬೋರ್ಡನ್ನ ನುಡಿಸಿ ಮತ್ತೆ ಹಿಮೇಶ್ ಹಾಡ್ಲಿ. नाम है तेरा तेरा, 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 नाम है तेरा तेरा. दिल की सर्क दीवारों पे, दीवारों पे, नाम है तेरा तेरा, नाम है तेरा तेरा, नाम है तेरा तेरा, नाम है तेरा तेरा. ओ आशिक बनाया, आशिक बनाया, आशिक बनाया.
अपने तेरे बिन सूनी सूनी है बाहें तेरे बिन प्यासी प्यासी निगाहें तेरे बिन बिन असर मेरी आएं तेरे बिन लम्हा लम्हा सताए तेरे बिन बेकरारी जलाए तेरे बिन चैन मुझको न आए तेरे बिन ओ आशिक बनाया अपने। थैंक यू। ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ ಮೇಷ್. ಆದ್ರೆ ಎಲ್ರು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೋತಾರೆ, ಪದೇ ಪದೇ ಕೇಳ್ಬೇಕು ಅಂತ ಅನ್ಕೋತಾರೆ, ಆದ್ರೆ ಕೇಳೋದಿಲ್ಲ. ನಾನ್ ನಿಮ್ಮನ್ನ ಕೇಳ್ಬಿಡ್ತೀನಿ, ನೀವು ಮೂಗಿಂದ ಯಾಕೆ ಹಾಡ್ತೀರಾ? ಏನ್ ಹೇಳಿ ಇದಕ್ಕೆ ನಾನು? ಇದಕ್ಕೋಸ್ಕರ ನಾನು ಇಷ್ಟು ವರ್ಷದಿಂದ ಈ ವಿವಾದ ನಡೀತಿದೆ, ಗಲಾಟೆ ನಡೀತಿದೆ. ನಿಜ ಹೇಳಬೇಕು ಅಂದರೆ ಈಗ ಬಹಳಾನೇ ದೊಡ್ಡನೇ ಗಲಾಟೆ ಕೂಡ ಆಗಿದೆ. ಹೌದು, ನಾನು ಮೂಗಿಂದನೇ ಹಾಡೋದು. ಐ ಆಮ್ ನಾಟ್ ಅಶೇಮ್ಡ್ ಆಫ್ ಇಟ್, ಐ ಆಮ್ ಪ್ರೌಡ್ ಆಫ್ ಇಟ್. ಮತ್ತೆ ಈಗ ನೀವು ಏನು ಹೇಳ್ತಿರೋ ಅದನ್ನು ಹೇಳಿ, ಏನು ಮಾಡ್ತಿರೋ ಅದನ್ನು ಮಾಡಿ. ಇವತ್ತು ನೀವು ಆ ಉತ್ತರ ಹೇಳಲಿಲ್ಲ. ಅದರಲ್ಲಿ ನೀವು ಹೇಳಿದ್ರಿ ಮುಖೇಶ್ ಅವರು ಕೂಡ ಮೂಗಿಂದ ಹಾಡ್ತಿದ್ರು, R.D. ಬರ್ಮನ್ ಸರ್ ಕೂಡ ಮೂಗಿಂದ ಹಾಡ್ತಿದ್ರು. ಎಷ್ಟು ಚಪ್ಪಲಿಗಳು ಆಲ್ರೆಡಿ ಬಿದ್ದಿವೆ ಅಂದರೆ. ಆದರೆ ನಿಜವಾಗ್ಲೂ ನಾನು ಮುಖೇಶ್ ಅವರು, ನುಸ್ರತ್ ಫತೇ ಅಲಿ ಖಾನ್ ಸಾಬ್, R.D. ಬರ್ಮನ್ ಅವ್ರನ್ನ ರಿಯಲಿ ಆದರ್ಶವಾಗಿ ಇಟ್ಕೊಂಡಿದ್ದೀನಿ ಮತ್ತು ಅವ್ರನ್ನ ಪೂಜಿಸ್ತೀನಿ. ಹಾಗಾಗಿ ಆ ರೀತಿಯಲ್ಲಿ ನಾನು ಆ ವಿಚಾರನ್ನ ಮೀನಾಗಿ ಹೇಳಿಲ್ಲ. ಮತ್ತೆ ನಾನು ಹೈ ಪಿಚ್ ವಾಯ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದರಲ್ಲಿ ಕೆಲವು ಸ್ವರಗಳು, ಕೆಲವು ಪದಗಳು ಏನಿರುತ್ತವೆ ಅದರಿಂದ ಹಾಗನ್ಸುತ್ತೆ. ಆದರೆ ಈಗ ಕಿವಿ ಹಿಡ್ಕೊಂಡು ಹೇಳ್ತಿದ್ದೀನಿ, ಜೀವನದಲ್ಲಿ ಇನ್ಯಾರ ಹೆಸರನ್ನು ಹೇಳೋದಿಲ್ಲ. ಯಾಕಂದ್ರೆ ಯಾವ ರೀತಿಲಿ ಅದು ಪ್ರೆಸೆಂಟೇಷನ್ ಆಗುತ್ತೆ ಅಂದರೆ ನನ್ನ ಜೊತೆಗೆ ಅದು ಆಗ್ತಾನೆ ಬಂದಿದೆ. ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆದರೆ ಈ ವಿಷಯವಾಗಿ ಯಾವ ರೀತಿಲಿ ಕಾಂಟ್ರವರ್ಸಿ ಆಗಿತ್ತು ಅಂದರೆ ನಾನು ಮತ್ತೆ ಆಶಾಜಿಯವರು ಅದರಿಂದ ಬೇಜಾರಾಗಿದ್ರು. ಇದನ್ನ ಹೇಳಿ ಆಶಾಜಿ ಅವರು ಇದನ್ನ ಹೇಳಿದ್ರು ಏನಂದ್ರೆ, ಹಿಮೇಶ್ R.D. ಬರ್ಮನ್ ಸಾಬ್ ಬಗ್ಗೆ ಆ ರೀತಿ ಹೇಳಿದ್ರೆ ಅವ್ರಿಗೆ ಕಪಾಳ ಮೋಕ್ಷ ಮಾಡ್ಬೇಕು ಅಂತ. ನಿಮ್ಗೇನಾದ್ರೂ ಆ ಕಪಾಳ ಮೋಕ್ಷದ ಶಬ್ದ ಕೇಳಿಸ್ತಾ? ಇಲ್ಲ, ನಿಜವಾಗ್ಲೂ ನಾನು ಬಹಳ ಎಮೋಷನಲಿ ನಾನು ಹರ್ಟ್ ಫೀಲ್ ಆಗಿದ್ದೆ ಆ ತಪ್ಪುಗಳನ್ನ ಮಾಡಿದ್ದಕ್ಕೆ. ನನ್ನ ಮೇಲೆ ನಾನೇ ಹರ್ಟ್ ಫೀಲ್ ಆಗಿದ್ದೆ. ನಾನು ಎಲ್ಲ ಕಡೆ ಇದನ್ನೇ ಹೇಳೋಕೆ ಪ್ರಯತ್ನ ಪಟ್ಟೆ. ನಾನು ಐ ಆಮ್ ರಿಯಲಿ ಸಾರಿ ಆಶಾಜಿ, ಪ್ಲೀಸ್ ಫರ್ಗಿವ್ ಮೀ, ನನ್ನ ಮಗು ಅಂದ್ಕೊಂಡು ಕ್ಷಮಿಸ್ಬಿಡಿ ಅಂತ. ಯಾಕಂದ್ರೆ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ನಾನು ಆಲ್ವೇಸ್ ಪ್ರತಿ ಇಂಟರ್ವ್ಯೂನಲ್ಲೂ ಮೊದಲು ಕೂಡ ಹೇಳಿದ್ದೀನಿ, ನಾನು ಯಾವಾಗಲೂ ಲಕ್ಷ್ಮೀಕಾಂತ್ ಪ್ಯಾರಲಾಲ್ಜಿ, R.D. ಬರ್ಮನ್ಜಿ ಅವರಿಂದ ಬಹಳ ಇನ್ಸ್ಪೈರ್ ಆಗಿರೋನು ಅಂತ. ಅಲ್ಲದೆ ನಮ್ಮ ತಂದೆ ತಾಯಿ ನನಗೆ ಆ ಸಂಸ್ಕಾರ ಕಲಿಸಿದ್ದಾರೆ. ಏನಂದ್ರೆ ಯಾರೇ ಹಿರಿಯರಾದರೂ ಅಂದರೆ ನಾನು ಅವ್ರನ್ನ ಗೌರವಿಸ್ಬೇಕು ಅಂತ. ನಾನು ಆ ರೀತಿ ವ್ಯಕ್ತಿ ಅಲ್ಲ. ಮತ್ತೆ ಈ ಕಾರಣದಿಂದ ಅವರು ಇದನ್ನ ಫೇಸ್ ಮಾಡಬೇಕಾಗಿ ಬಂದರೆ ನಿಮ್ಮ ಮಗ ಈ ಥರದವನು ಅಂತ, ನಾನು ಆ ರೀತಿ ವ್ಯಕ್ತಿ ಅಲ್ಲ. ಐ ಆಮ್ ಸಾರಿ. ಹೀಗೆ ನಾವು ಅನ್ಕೋಬೋದಾ, ಮೊದಲ ಬಾರಿಗೆ ನೀವು ಪಬ್ಲಿಕ್ಲಿ ಅಡ್ಮಿಟ್ ಮಾಡ್ಕೋತಾ ಇದ್ದೀರಾ, ಹೌದು ನಾನು ಮೂಗಿಂದ ಹಾಡ್ತೀನಿ ಮತ್ತೆ ಮೂಗಿಂದನೇ ಹಾಡ್ತಾ ಇರ್ತೀನಿ ಅಂತ? ಓಕೆ, ಇದಕ್ಕೇನು ಉತ್ತರ ಕೊಡಲಿ ನಾನು? ನಾನು ಇದನ್ನು ಹೇಳಬಲ್ಲೆ ಏನಂದರೆ, ಈಗೇನದೆ ನಾನು ಮೂಗಿಂದ ಹಾಡ್ತೀನಿ, ನನಗೆ ಗೊತ್ತಿಲ್ಲ ನಾನು ಏನು ಹೇಳಬೇಕು ಅಂತ. ಯಾಕಂದರೆ ಇಲ್ಲಿಂದಲೇ ಒಂದು ಕಾಂಟ್ರವರ್ಸಿ ಶುರುವಾಗ್ಬಿಡುತ್ತೆ. ಏನಾದರೂ ನಾನು ಹೇಳಿದೆ ಅಂದರೆ ಇಲ್ಲ ನಾನು ಹಾಡೋದಿಲ್ಲ ಅಂತ, ಹೀಗೆ ಹಾಗೆ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಠಾಕ್ ಅಂತ ಇನ್ನೇನೋ ಒಂದು ಶುರುವಾಗ್ಬಿಡುತ್ತೆ. ಅದಕ್ಕೆ ಹೌದು ನಾನು ಹಾಡ್ತೀನಿ.